ಹಾಯ್ ಫ್ರೆಂಡ್ಸ್, ಹಳ್ಳಿ ಬದುಕಿಗೆ ಸ್ವಾಗತ. ಹಿಗ್ಗಲು ಅಣಬೆ ಕ್ಲೀನ್ ಮಾಡುವ ವಿಧಾನ ನೋಡೋಣ. ಇದು ಹೇಗಪ್ಪ ಅಂತಂದರೆ ನೋಡಿ, ಈ ಥರ ಅಣಬೆಗಳು ತಗೊಂಡು ಬಂದು ನೀಟಾಗಿ ಈ ಥರ ನಂದೆ ರಕ್ಕ ಈ ಕಡೆಯಿಂದ ಕೀಳಬೇಕು. ಅದನ್ನು ಮೇಲ್ಗಡೆ ಇದನ್ನೆಲ್ಲ ಕಿತ್ತರೆ ನೀಟಾಗಿ ಆಗುತ್ತೆ. ತೊಳೆಯೋಕ್ಕಿಂತ ಮುಂಚೆ ಈ ಥರ ಕೀಳೋದು ಒಳ್ಳೆಯದು. ಸೊ ಎಲ್ಲ ಅಣಬೆಗೂ ಮಣ್ಣಾಗಲ್ಲ ನೋಡಿ. ಈ ಥರ ತೆಕ್ಕೊಬಿಟ್ರೆ ನೀಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಈ ಥರ ತೆಗಿಯೋದು ಮುಂಚೆನೇ ತೊಳ್ಕೊಂಡು ತೆಗಿತಾರೆ. ಹಂಗೂ ತೆಗಿಬೋದು, ಹಿಂಗೂ ತೆಗಿಬೋದು, ಏನಿಲ್ಲ ನೋಡಿ. ಈ ಥರ ತೆಗಿಯೋದು ಒಳ್ಳೆಯದು. ಸೊ ತಕ್ಷಣಕ್ಕೆ ನೀರಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಎಲ್ಲ ನೀರು ಮಣ್ಣಾಗುತ್ತೆ. ಮಣ್ಣಿನ ನೀರೆಲ್ಲ ಅಣಬೆಗೆ ಇಟ್ಕೊಳ್ತದೆ. ಅದಕ್ಕೋಸ್ಕರ ಈ ಥರ ಫಸ್ಟ್ ಮಾಡಿ ತೆಗೆದಿಟ್ಕೊಂಡ್ರೆ ನಮಗೆ ಅದು ಯಾವುದು ಅಣಬೆಗಳೆಲ್ಲ ಮಣ್ಣಾಗಲ್ಲ. ಇರೋ ಮಣ್ಣನ್ನು, ಸ್ವಲ್ಪ ಉಳಿದಿರೋ ಮಣ್ಣನ್ನು ಆಮೇಲೆ ನೀರಿಗೆ ಹಾಕಿ ತೊಳಿಬೋದು. ಈ ಥರ ಮಾಡ್ಕೊಳ್ಳೋದು ನೋಡಿ ಎಷ್ಟು ಈಸಿ ಇದೆ ಅಂತ. ಇದೇ ಒಂಥರ ಈಸಿಯಾಗಿ ಕಾಣಿಸುತ್ತೆ. ಈ ಕಡೆಯಿಂದ ಹೀಗೆ ತೆಗಿಬಿಡ್ರಿ, ಅಣಬೆ ವೇಸ್ಟ್ ಆಗುತ್ತೆ. ಈ ಕಡೆಯಿಂದನೇ ಹೀಗೆ ತೆಗಿಬೇಕು, ಈ ಕಡೆಯಿಂದನೇ ತೆಗಿಬೇಕು. ಯಾವಾಗ ಉಲ್ಟಾ ಮತ್ತೆ ತೆಗಿಬಾರ್ದು. ಉಲ್ಟಾ ತೆಗೆದ್ರೆ ಏನಾಗುತ್ತೆ ಅಂತಂದರೆ ಅಣಬೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ತುಂಬ ಅಣಬೆ ವೇಸ್ಟ್ ಆಗುತ್ತೆ ನೋಡಿ. ಇವಾಗ ಅಣಬೆ ಸಿಗೋದೇ ಕಷ್ಟ. ನೀಟಾಗಿ ಮಾಡ್ಕೊಳ್ಳೋದು ಬೆಸ್ಟು. ದುಡ್ಡು ಕೊಟ್ರೂ ಅಣಬೆ ಸಿಗೋಲ್ಲ ಕೆಲವು ಸಾರಿ. ಈ ಥರ ಹೆಗ್ಗಲ ಅಣಬೆ ಅಂತ ಇದು ನೋಡಿ. ಉಳಿದಿರೋದು ಇವಾಗ ತೊಟ್ಟು ಅಂತೀವಿ ನಾವು ಇದಕ್ಕೆ. ಇದ್ರ ಕಾಲು ನೋಡಿ, ಅಣಬೆ ಕಾಲು. ಈ ಥರ ಫಸ್ಟಿಗೆ ನೀರು ಹಾಕಿ ತೊಳೆದ್ರೂ ಬರ್ತದೆ. ಇಲ್ಲ ಸಪ್ರೇಟ್ ಫಸ್ಟ್ ನೀಟಾಗಿ ಒಂದ್ಸರಿ ಮಣ್ಣನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ನೀರಿಗೆ ಹಾಕಿದ್ರೂ ಬರುತ್ತೆ. ಅಣಬೆ ಕ್ಲೀನ್ ಮಾಡೋದು ಯಾರಿಗೂ ಬರಲ್ಲ ಅಂತಲ್ಲ, ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಇದು ನೀರಿಗೆ ಹಾಕೋಕ್ಕಿಂತ ಮುಂಚೆ ನೋಡಿ, ಈ ಥರ ಫಸ್ಟು ಚೆಕ್ ಮಾಡ್ಕೋಬೇಕು. ಒಳಗಡೆ ಹುಳ ಇರ್ತದೆ, ಇದೆಲ್ಲ ಬರೋಲ್ಲ. ಇದು ಫಸ್ಟ್ ಇದು ನೋಡಿ, ಚೆನ್ನಾಗಿದೆ, ವೈಟಿಗಿರುತ್ತಲ್ಲ ಅದು ತಗೋಬೇಕು. ಇಲ್ಲಾಂದರೆ ಒಳಗಡೆ ಹುಳ ಆಗಿಬಿಟ್ಟಿರುತ್ತೆ, ಆ ಥರದ್ದು ತಗೊಳಕ್ಕಾಗಲ್ಲ. ನೋಡ್ಕೋಬೇಕು, ಚೆಕ್ ಮಾಡಿ ತೆಗೆದು ಬಿಸಾಕಬೇಕು. ಜಾಸ್ತಿ ಅರಳಿರೋ ಅಣಬೆ ಆಗಿರೋದ್ರಿಂದ ವೇಸ್ಟೇ ಜಾಸ್ತಿ ಇದೆ ಇದರಲ್ಲಿ ನೋಡಿ. ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಬೋದು. ತುಂಬ ಸಾಫ್ಟ್ ಇರುತ್ತೆ, ಹಾಗಂತ ಗಟ್ಟಿ ಉಜ್ಜೋಂಗಿಲ್ಲ. ಮಣ್ಣೆಲ್ಲ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಎಲ್ಲನೂ ಈ ಥರ ಬೇಕಿದ್ದರೂ ಮಾಡಿ ತೊಳ್ಕೊಬೋದು. ಆದರೂ ಕೂಡ ಇದು ತುಂಬ ಸಾಫ್ಟ್ ಇರುತ್ತೆ, ಅದಕ್ಕೋಸ್ಕರ ಬೇಗ ಒಡೆದೋಗ್ಬಿಡುತ್ತೆ. ಆಮೇಲೆ ಮಣ್ಣಿನ ನೀರೆಲ್ಲ ಒಳಗಡೆ ಹೋಗುತ್ತೆ. ತುಂಬ ಮಣ್ಣಿರುತ್ತೆ. ಒಂದು 4 ಸಾರಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ. ಇದರೊಳಗಡೆ ಹುಳ ಇದೆ ನೋಡಿ, ಅದು ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ನಿಮಗೆ. ಆದರೆ ಹುಳಗಳು ಸಣ್ಣ ಹುಳ ಓಡಾಡ್ತಾ ಇದ್ದಾವೆ ನೋಡಿ. ಅದೆಲ್ಲ ಆದಮೇಲೆ ಈ ಥರ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತೀನಿ. ಸಣ್ಣದಾಗಿ ಕಟ್ ಮಾಡಿ ತಗೊಂಡು ಇಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ತಗೊಂಡೋಗ್ತೀನಿ ನಾನು ನೋಡಿ. ಇದು ಬರಲ್ಲ. ಹೆಚ್ಚೋಕ್ಕಿಂತ ಮುಂಚೆನೇ ನೋಡ್ಕೋಬೇಕು. ಫಸ್ಟು 2 ಪೀಸಾಗಿ ಮಾಡಿಕೊಂಡೇ ಹೆಚ್ಚಬೇಕು. ಎಲ್ಲನೂ ಚೆನ್ನಾಗಿರೋದೆ. ಮೊಗ್ಗು ತೊಟ್ಟೇನಿರುತ್ತೆ ಅದರಲ್ಲಿ ಹುಳ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ಅರಳಿರೋ ಅಣಬೆ ಕಾಲಾಗಿದ್ದರೆ ಈ ಥರ ಹೀಗಿದ್ದೇ ಇರುತ್ತೆ. ಅಣಬೆ ಸಿಗೋದೇ ಕಷ್ಟ, ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ. ಹಾಗಂತ ಹುಳ ಇರೋದು ತಿನ್ನೋಕ್ಕಾಗಲ್ಲ. ನೋಡಿ ತಗೊಳ್ಬೇಕು. ಈ ಥರ ಎಷ್ಟಾದರೂ ಪರವಾಗಿಲ್ಲ, ಹುಳ ಇರೋದೆಲ್ಲ ಬೀಸಾಕ್ಬಿಟ್ಟು ಚೆನ್ನಾಗಿ ಈ ಥರ ಒಂದ್ಸರಿ ನೀಟ್ ಮಾಡಿ ತಗೋಬೇಕು. ಮಳೆಗಾಲದಲ್ಲಿ ಮಾತ್ರ ಈ ಥರ ಅಣಬೆ ಸಿಗೋದು. ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಬೆಳಕಿರೋ ಕಡೆನೇ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಸಣ್ಣ ಹುಳ ಇರುತ್ತಲ್ಲ, ಅದು ಸರಿಯಾಗಿ ಕಾಣಿಸಲ್ಲ. ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ. ಅಣಬೆಯಿಂದ ತುಂಬ ಐಟಮ್ಸ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಣಬೆ ಸಾರು ಮಾಡೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಅಣಬೆಯ ಮೇಲ್ಭಾಗ ಮತ್ತು ಅಣಬೆಯ ತೊಟ್ಟು ಎರಡನ್ನೂ ಬೇರೆ ಬೇರೆಯಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಇದು ಅಣಬೆಯ ಮೇಲ್ಭಾಗನ ನೀಟಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಅಣಬೆ ತೊಟ್ಟಲ್ಲಿ ತುಂಬ ಮಣ್ಣು ಇರೋದ್ರಿಂದ ಅದನ್ನು ಸಪ್ರೇಟು ಇದನ್ನು ಸಪ್ರೇಟೇ ತೊಳೆದಿದ್ದೀನಿ ನಾನು. ಇದು ನೋಡಿ ಅಣಬೆಯ ತೊಟ್ಟು. ತುಂಬ ನೀಟಾಗಿ ತೊಳಿಬೇಕು ಅದನ್ನು, ಏಕೆಂದರೆ ಅದರಲ್ಲಿ ಮಣ್ಣಿನ ಅಂಶ ತುಂಬ ಇರುತ್ತೆ, ಮಣ್ಣು ಹಿಡ್ಕೊಂಡಿರುತ್ತೆ ನೋಡಿ. ಇದೆಲ್ಲ ವೇಸ್ಟು. ಈ ವೇಸ್ಟನ್ನು ಏನು ಮಾಡ್ತೀನಿ, ತೆಗೆದು ಬಿಸಾಕಲ್ಲ ನಾನು, ಎಲ್ಲ ಎತ್ತಿಟ್ಕೊಂಡು ಏನು ಮಾಡ್ತೀನಿ ನೋಡಿ, ಅದನ್ನೆಲ್ಲ ಹಂಗೆ ವೇಸ್ಟ್ ಮಾಡಿ ಅಲ್ಲೇ ಇಲ್ಲಿ ಬಿಸಾಕೋದ್ರಕ್ಕಿಂತ ನೋಡಿ ಈ ಥರ ನಂದು ಹೂವಿನ ಗಿಡ ಇದೆ, ಅದರಲ್ಲಿ
ಅದ್ರ ಬುಡಕ್ಕೆಲ್ಲ ಹಾಕ್ಬಿಡ್ತೀನಿ ನಾನು.